ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಪಾಲಕ್ ಸೊಪ್ಪಿನಲ್ಲಿ ಗ್ರೇವಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿದೆ. ಮೊದಲಿಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. 1 ಗೆಡ್ಡೆ ಅಂದರೆ 8ರಿಂದ 10 ಎಸಳು ಇರುತ್ತೆ ಒಂದು ಗೆಡ್ಡೆನಲ್ಲಿ. ಅಷ್ಟು ತೊಗೊಂಡು ಅದನ್ನು ಹುರ್ಕೋತಾ ಇದ್ದೀನಿ. ಏನೊಂದು 2 ಮಿನಿಟ್ಸ್ ಹುರ್ಕೊಂಡ್ರೆ ಸಾಕು ಇದು ಬೆಳ್ಳುಳ್ಳಿನ. ಈಗ 1-2 ಕಪ್ ಆಗುವಷ್ಟು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ. ಪಾಲಕ್ ಸೊಪ್ಪನ್ನ ಸೋಸ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಹೆಚ್ಕೊಳ್ಳೋಕೆ ಹೋಗಿಲ್ಲ ನಾನಿಲ್ಲಿ. ಪಾಲಕ್ ಸೊಪ್ಪು ಮತ್ತು ಬೆಳ್ಳುಳ್ಳಿನ ರುಬ್ಕೊಳ್ಳೋದ್ರಿಂದ ನಾನಿಲ್ಲಿ ಪಾಲಕ್ ಸೊಪ್ಪನ್ನ ಹೆಚ್ಕೊಂಡಿಲ್ಲ. ಅದು ಫುಲ್ ಶ್ರಿಂಕ್ ಆಗೋವರೆಗೂ ನಾನು ಹುರ್ಕೋಬೇಕು. ಅಂದರೆ ಪಾಲಕ್ ಸೊಪ್ಪಲ್ಲಿರೋ ನೀರೆಲ್ಲ ಹಿಂಗಿ ಅದು ಈಗ ನೋಡಿ ಬಾಣಲಿ ತುಂಬ ಕಾಣಿಸ್ತಾ ಇದೆ. ಅದು ಒಂದು ಅರ್ಧ ಬಾಣಲಿ ಅಷ್ಟು ಬರುತ್ತೆ. ಅಂದರೆ ಸೊಪ್ಪೆಲ್ಲ ಗೊತ್ತಲ್ವ, ತುಂಬ ಹಿಂಗೆ ನೋಡೋದಕ್ಕೆ ಜಾಸ್ತಿ ಕಾಣುತ್ತೆ, ಅದು ನಾವು ಹುರಿದಾಗ ಕಡಿಮೆ ಆಗುತ್ತಲ್ಲ, ಅದೇ ಥರ ನೋಡಿ ಇಷ್ಟಾಗಿದೆ. ಇವಾಗ ಈ ಥರ ಹುರ್ಕೋಬೇಕಿದ್ನ ಎಣ್ಣೆಯಲ್ಲೇ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ನಾನಿವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ರುಬ್ಕೋಬೇಕು. ರುಬ್ಬಿಟ್ಕೊಂಡಿರಿ. ಈಗ ಒಂದು ಬಾಣಲೆಗೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು 2 ಈರುಳ್ಳಿಯನ್ನು ತೊಗೊಂಡಿದ್ದೀನಿ ನಾನಿಲ್ಲಿ. 2 ಈರುಳ್ಳಿಯನ್ನು ತೊಗೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಈಗ ಹುರ್ಕೊಂಡಿದ್ದಾದಮೇಲೆ ಒಂದು ಈರುಳ್ಳಿ ಕೆಂಪಗಾಗೋವರೆಗೂ ಹುರ್ಕೋಬೇಕು. 1-2 ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಹುರ್ಕೋಬೇಕು. ಅದಾದಮೇಲೆ 1 ಟೇಬಲ್ ಸ್ಪೂನ್ ಖಾರ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ನೆಕ್ಸ್ಟು 1 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ತೊಗೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ತಾಯಿದ್ದೀವಿ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಕಡಲೆ ಹಿಟ್ಟನ್ನು ನಾನು ಹಾಕ್ತಾಯಿದ್ದೀನಿ. ಕಡಲೆ ಹಿಟ್ಟು ಅಂದರೆ ಈ ಬೋಂಡ ಎಲ್ಲ ಮಾಡ್ತೀವಲ್ಲ, ಆ ಕಡಲೆ ಹಿಟ್ಟು, ಹುರಿಗಡಲೆ ಹಿಟ್ಟಲ್ಲ, ಅದನ್ನು ತೊಗೊಂಡು ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಹುರಿಗಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದನ್ನು ಅಷ್ಟೇ ತೊಗೊಂಡು ಚೆನ್ನಾಗಿ ಆ ಟೊಮೊಟೊ ಮತ್ತು ಈರುಳ್ಳಿಗೆ ಮಿಕ್ಸ್ ಆಗೋ ಥರ ನಾನಿಲ್ಲಿ ಹುರ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಾದಮೇಲೆ ರುಬ್ಬಿರೋವಂಥ ಮಿಶ್ರಣ, ಬೆಳ್ಳುಳ್ಳಿ ಮತ್ತು ಪಾಲಕ್ ಸೊಪ್ಪನ್ನ ನಾವು ಎಣ್ಣೆಯಲ್ಲಿ ಹುರಿದ್ವಲ್ವ, ಅದು ಮಿಶ್ರಣನ ತಗೊಂಡು ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ. ಅದಾದಮೇಲೆ ಅದಕ್ಕೆ ಎಷ್ಟು ನೀರು ಈಗ ಪಾಲಕ್ ಸೊಪ್ಪು ಮತ್ತು ಬೆಳ್ಳುಳ್ಳಿ ಈಗ ಆಲ್ರೆಡಿ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಹುರಿದು ಅದನ್ನು ರುಬ್ಬಿರೋದ್ರಿಂದ ಅದು ಆಲ್ರೆಡಿ ಬೆಂದಿದೆ. ಹಾಗಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಅದನ್ನೆಲ್ಲ ಚೂರು ಗಂಟಿಲ್ಲದೆ ಇರೋ ಆ ಥರ ಚೆನ್ನಾಗಿ ಕರಗಿಸ್ಬಿಟ್ಟು ಬರೀ 1 ಕುದಿ ಬರಬೇಕಷ್ಟೆ. 1 ಕುದಿ ಬರುವಷ್ಟು ನಾವಿಲ್ಲಿ ಪ್ಲೇಟ್ ಮುಚ್ಚಿ ಕುದಿಸಿದ್ರೆ ಆಯಿತು, ಪಾಲಕ್ ಸೊಪ್ಪಿನ ಗ್ರೇವಿ ರೆಡಿ ಆಗುತ್ತೆ. ನೋಡಿ ಈಗ ಪ್ಲೇಟ್ ಮುಚ್ಚಿ ಚೆನ್ನಾಗಿ ಕುದಿಸಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಾಲಕ್ ಸೊಪ್ಪಿನ ಗ್ರೇವಿ. ಇದು ಚಪಾತಿಗೆ, ಪೂರಿಗೆ, ರೊಟ್ಟಿಗೆ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಯಾವುದಾದ್ರೂ ಸರಿ, ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಚಪಾತಿ ಮಾಡಿದ್ದೀನಿ. ಚಪಾತಿಗೆ ಪಾಲಕ್ ಸೊಪ್ಪಿನ ಗ್ರೇವಿ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಸಹ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ.